ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. 371 ಜೆ ರುವಾರಿ ವೈಜನಾಥ್ ಪಾಟೀಲ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ. 2028ಕ್ಕೆ ನಾನು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ಖಚಿತ. ಕಾಂಗ್ರೆಸ್ ಮುಖಂಡ ನೀಲಕಂಠರಾವ್ ಮುಲ್ಗೆ. ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟಿಸಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್. ಟೆಕ್ಸ್ಟೈಲ್ ಉದ್ಯಮ ಸ್ಥಾಪನೆ ಮಾಡುವುದಾಗಿ ಹೇಳಿ ವಂಚನೆ ಮಾಡಿದ ಗ್ಯಾಂಗ್. ಈಗ ವಾರ್ತೆಗಳ ವಿವರ. ಅಹಿಂದ ಚಿಂತಕರ ವೇದಿಕೆ ವತಿಯಿಂದ 371 ಜೆ ರುವಾರಿ ಮಾಜಿ ಶಾಸಕ ವೈಜನಾಥ್ ಪಾಟೀಲ್ ಅವರ 6ನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು. ಕಲಬುರಗಿ ನಗರದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಅಹಿಂದ ಚಿಂತಕರ ವೇದಿಕೆ ವತಿಯಿಂದ 371 ಜೆ ರುವಾರಿ ಮಾಜಿ ಶಾಸಕ ವೈಜನಾಥ್ ಪಾಟೀಲ್ ಅವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸಿ 6ನೇ ವರ್ಷದ ಪುಣ್ಯಸ್ಮರಣೆ ಆಚರಿಸಲಾಯಿತು. ಬಳಿಕ ಅಹಿಂದ ಚಿಂತಕರ ವೇದಿಕೆ ಅಧ್ಯಕ್ಷ ಸಾಯಿಬಣ್ಣ ಜಮಾದಾರ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಜೆ ಸ್ಥಾನಮಾನ ದೊರಕಿಸಿ ಕೊಡುವುದರಲ್ಲಿ ಮುಖ್ಯ ಪಾತ್ರ ವಹಿಸಿದರು. ಕಲ್ಯಾಣ ಕರ್ನಾಟಕ ಭಾಗಕ್ಕೆ 371 ಜೆ ದೊರೆತ ಬಳಿಕ ವೈದ್ಯಕೀಯ ಸೀಟು, ಸರ್ಕಾರಿ ನೌಕರಿ ಹಾಗೂ ಬಡ್ತಿಯಲ್ಲಿ ಹೆಚ್ಚಿನ ಸೌಲಭ್ಯಗಳು ದೊರಕಿದವು ಎಂದರು. ಏನು ಹೈದರಾಬಾದ್ ಕರ್ನಾಟಕದ ಧ್ವನಿ, ಹೈದರಾಬಾದ್ ಕರ್ನಾಟಕದ ಆಶಾಕಿರಣ, ಹೈದರಾಬಾದ್ ಕರ್ನಾಟಕ ಜನರ ಮತ್ತು ಏನು ಈ ಹೈದರಾಬಾದ್ ಕರ್ನಾಟಕದ ನಿರುದ್ಯೋಗಿ ಯುವಕರ ಪಾಲಿನ ದೇವತೆ ಆದಂಥ ಡಾಕ್ಟರ್ ದಿವಂಗತ ವೈಜನಾಥ್ ಪಾಟೀಲ್ ಅವರ 6ನೇ ಪುಣ್ಯಸ್ಮರಣೆಯನ್ನು ಇವತ್ತು ನಾವು ಕಲಬುರಗಿ ನಗರದ ಏನು ತಿಮ್ಮಾಪುರ ವೃತ್ತದಲ್ಲಿ ಆಚರಿಸ್ತಾ ಇದ್ದೀವಿ. ಏನಂದರೆ ಇವತ್ತು ನಮ್ಮನ್ನು ಅಗಲಿ ಇವತ್ತು 6 ವರ್ಷ ಆಯಿತು ವೈಜನಾಥ್ ಪಾಟೀಲ್ ಅವರು. ಆದರೆ ಇವ್ರ ಹೆಸರೇನಿದೆ, ಈ ಸೂರ್ಯ ಚಂದ್ರ ಇರುವ ತನಕ ಇವ್ರ ಹೆಸರು ಅಜರಾಮರರು ಇರುತ್ತೆ. ಯಾಕಂದರೆ ಹೈದರಾಬಾದ್ ಕರ್ನಾಟಕದ ಸಾವಿರಾರು ಜನ ವಿದ್ಯಾರ್ಥಿಗಳ, ನಿರುದ್ಯೋಗಿ ಯುವಕರ ಬಾಳಿನ ಆಶಾಕಿರಣ ಇವರು. ಯಾಕಂದರೆ ಇವತ್ತು ಹೈದರಾಬಾದ್ ಕರ್ನಾಟಕದ ಜನರು ಇವತ್ತು MBBS ಡಾಕ್ಟರ್ಗಳಾಗ್ತಾ ಇದ್ದಾರೆ, ಇಂಜಿನಿಯರ್ಗಳಾಗ್ತಾ ಇದ್ದಾರೆ, ಸರ್ಕಾರಿ ನೌಕರಿಗಳನ್ನು ಪಡ್ಕೋತಾ ಇದ್ದಾರೆ. ಇವತ್ತು ಒಳ್ಳೆ ಮೆಡಿಕಲ್ ಇಂಜಿನಿಯರಿಂಗ್ ಸೀಟ್ಗಳನ್ನು ಪಡ್ಕೋತಾ ಇದ್ದಾರೆ. ಒಂದು ಒಳ್ಳೆಯ ಅಭಿವೃದ್ಧಿಯನ್ನು ಹೊಂದ್ತಾ ಇದೆ ಹೈದರಾಬಾದ್ ಕರ್ನಾಟಕ. ಅಂದರೆ ಅದಕ್ಕೆ ಮೂಲಭೂತವಾಗಿ ಯಾರು ಕಾರಣೀಭೂತರಂದರೆ ಅದೇ ನಮ್ಮ ದಿವಂಗತ ವೈಜನಾಥ್ ಪಾಟೀಲ್ರು ಅಂತ ಹೇಳಬೇಕಾಗತ್ತೆ. ಯಾಕಂದರೆ ಬಂಧುಗಳ, ಇವತ್ತು ನಾವು ಹೈದರಾಬಾದ್ ಕರ್ನಾಟಕ ಜನರಂದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದಂಥ ಪ್ರದೇಶದ ಜನರಾಗಿದ್ದು, ಈ ಪ್ರದೇಶದ ಜನರ ಅಭಿವೃದ್ಧಿಗಾಗಿ ತಮ್ಮ ಸರ್ವಸ್ವವನ್ನೇ ತ್ಯಜಿಸಿದರು. ಇವತ್ತು ದಶಕಗಳ 30 ವರ್ಷಗಳ ಕಾಲ ಈ ಭಾಗ ಹಿಂದುಳಿದಿದೆ. ಶೈಕ್ಷಣಿಕವಾಗಿ ಹಿಂದುಳಿದಿದೆ, ಆರ್ಥಿಕವಾಗಿ ಹಿಂದುಳಿದಿದೆ, ಸಾಮಾಜಿಕವಾಗಿ ಹಿಂದುಳಿದಿದೆ, ಔದ್ಯೋಗಿಕವಾಗಿ ಹಿಂದುಳಿದಿದೆ ಅಂಥೇಳಿ 30 ವರ್ಷಗಳ ಕಾಲ ಮುಂಚೂಣಿಯಲ್ಲಿ ನಿಂತ್ಕೊಂಡು ಹೈದರಾಬಾದ್ ಕರ್ನಾಟಕದ ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಇವತ್ತು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಧೀಮಂತ ನಾಯಕರು ಹೈದರಾಬಾದ್ ಕರ್ನಾಟಕದ. ಇವತ್ತು ನಾವು ಒಂದು ಏನು ಶಿಲ್ಪಿನಿ ಅಂತ ಕರಿತೀವಿ. ಯಾಕಂದರೆ ಆ ಶಿಲ್ಪಿ ಇವತ್ತು ನಮಗನ್ನು ಅಗಲಿ 6 ವರ್ಷ ಗತಿಸಿತ್ತು. ಅವರನ್ನು ನಾವು ಹೈದರಾಬಾದ್ ಕರ್ನಾಟಕದ ಜನರು ಇವತ್ತು ಎಲ್ಲ ಸರ್ಕಾರಿ ನೌಕರರು, ವಿದ್ಯಾರ್ಥಿಗಳು ಇವತ್ತು ನಮ್ಮ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡುವಂಥ ಪರಿಸ್ಥಿತಿ ಇದೆ. ಯಾಕಂದರೆ ನಮಗೆ ಇವತ್ತು ಮೆಡಿಕಲ್ ಸೀಟ್ಗಳು ಸಿಗ್ತಾ ಇರಲಿಲ್ಲ,
ಇಂಜಿನಿಯರಿಂಗ್ ಸೀಟ್ಗಳು ಸಿಗ್ತಾ ಇರಲಿಲ್ಲ. ಅವೆಲ್ಲ ಸೀಟ್ಗಳು ಉಳ್ಳವರ ಪಾಲಾಗ್ತಾ ಇದ್ವು. ಇವತ್ತು ನಮಗೆ ಎಲ್ಲದರಲ್ಲೂ ಮೀಸಲಾತಿಯನ್ನು ಕೊಟ್ಟು ಆಮೇಲೆ ಈ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷ ಪ್ಯಾಕೇಜ್ಗಳನ್ನು ಬರುವ ನಿಟ್ಟಿನಲ್ಲಿ ಇವತ್ತು ಏನು ಅವರು ಸತತವಾದ ಹೋರಾಟವ ಅವರ ಜೀವನವನ್ನೇ ತ್ಯಜಿಸಿ ಇವತ್ತು ನಮಗಾಗಿ ತಮ್ಮ ಜೀವನವನ್ನು ಇಟ್ಟಂಥ ದಿವಂಗತ ಏನು ಡಾಕ್ಟರ್ ವೈಜನಾಥ್ ಪಾಟೀಲ್ ಅವರನ್ನು ನಾವು ಎಲ್ಲರೂ ಕೂಡ ಸ್ಮರಿಸೋಣ. ಮತ್ತು ನಾವು ನಮ್ಮ ಉಸಿರಿರುವ ತನಕ ದಿವಂಗತ ವೈಜನಾಥ್ ಪಾಟೀಲ್ ಅವರನ್ನು ನಾವು ಎಂದೂ ಮರೆಯೋದಿಲ್ಲ. ಹೈದರಾಬಾದ್ ಕರ್ನಾಟಕದ ಜನರಿಗೆ ಅವ್ರದೇ ಆದಂಥ ಒಂದು ಅಪಾರವಾದಂಥ ಕೊಡುಗೆ ಇದೆ ಅಂಥೇಳಿ ಈ ಮೂಲಕ ಹೇಳುತ್ತಾ, ಮತ್ತು ಸರ್ಕಾರಕ್ಕೆ ನಾನು ಒಂದು ಮನವಿಯನ್ನು ಮಾಡ್ತಾ ಇದ್ದೇನೆ. ಇಡೀ ಹೈದರಾಬಾದ್ ಕರ್ನಾಟಕದ ರೂವಾರಿಗಳಾದಂಥ ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಕೊಟ್ಟಂಥ ಧೀಮಂತ ನಾಯಕರ ಒಂದು ಪ್ರತಿಮೆ ಇಲ್ಲ. ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಈ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಕಲಬುರಗಿ ನಗರದ ಏನು KKRDB ಇದೆ, ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯಲ್ಲಿ ವೈಜನಾಥ್ ಪಾಟೀಲ್ ಅವರ ಮೂರ್ತಿಯನ್ನು ಮಾಡಬೇಕು. ಮಾಡುವುದರ ಮೂಲಕ ಹೈದರಾಬಾದ್ ಕರ್ನಾಟಕಕ್ಕೆ ಸ್ಫೂರ್ತಿದಾಯಕವಾದಂಥ ಒಂದು ಮೆಸೇಜನ್ನು ಕೊಡಬೇಕು. ಇವತ್ತು ಪಕ್ಷಾತೀತವಾಗಿ ಎಲ್ಲ ಸರ್ವ ಜನಾಂಗದ ಜನರಿಗಾಗಿ ಏನು 371J ಕಲಮನ್ನು ಜಾರಿಗೆ ಬಂತು. ಆ ಜಾರಿಗೆ ಬರುವ ನಿಟ್ಟಿನಲ್ಲಿ ಏನು ಅವರ ಶ್ರಮವಿದೆ ಅದರ ಕೊಡುಗೆಯಾಗಿ ಇವತ್ತು ಯಾರ್ದೋ ಒಬ್ಬರದು ಮೂರ್ತಿಗಳನ್ನು ಮಾಡಿ ಇವತ್ತು ಯಾರಿಗೂ ಬೇಕಾದಂಥ ವ್ಯಕ್ತಿಗಳ ಸರ್ಕಲ್ಗಳು ಮಾಡ್ತಾ ಇದ್ದೀರಿ. ಇಡೀ ಹೈದರಾಬಾದ್ ಕರ್ನಾಟಕಕ್ಕೆ ನ್ಯಾಯ ಕೊಟ್ಟಂಥ ನಮ್ಮ ಹೆಮ್ಮೆಯ ಧೀಮಂತ ನಾಯಕರೀಗ ಇವತ್ತು ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಕಚೇರಿ ಒಳಗಡೆ ಮೂರ್ತಿಯನ್ನು ಮಾಡಿ ಆ ಮೂರ್ತಿ ಮಾಡುವ ಮೂಲಕ ಇಡೀ ನಮ್ಮ ಯುವ ಜನಕ್ಕೆ ಇವತ್ತು ನೀವು ಎಲ್ಲರೂ ಕೂಡ ಏನದ ಕೊಡುಗೆಯನ್ನು ಕೊಡಬೇಕು. ನಾನು ಅಧಿಕಾರದಲ್ಲಿ ಇಲ್ಲದಿದ್ದರೂ ಕೂಡ ಜನರು ನನ್ನನ್ನು ಪ್ರೀತಿ ವಿಶ್ವಾಸದಿಂದ ನೋಡುತ್ತಾರೆ. 2028ಕ್ಕೆ ಜನಸೇವೆ ಮಾಡುವ ಅವಕಾಶ ಆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲ್ಪಿಸಿಕೊಡುತ್ತಾರೆ. ಜನರು ನನಗೆ ಶಾಸಕನಾಗಿ ಆಯ್ಕೆ ಮಾಡ್ತಾರೆ ಎಂದು ಕಾಂಗ್ರೆಸ್ ಮುಖಂಡ ನೀಲ್ಕಂಠ್ ರಾವ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಸ್ವಗೃಹದಲ್ಲಿ ಜನ್ಮದಿನ ಆಚರಿಸಿಕೊಂಡ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು 2028ಕ್ಕೆ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನಗೆ ಆಶೀರ್ವಾದ ಮಾಡ್ತಾರೆ. ದಕ್ಷಿಣ ಮತಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸುವ ಅಭಿಮತ ವ್ಯಕ್ತಪಡಿಸಿದರೂ ನಾನು ಸ್ಪರ್ಧೆ ಮಾಡಿದರೆ ಖಂಡಿತ ನನಗೆ ಕೈ ಹಿಡಿಯುತ್ತಾರೆ ಎಂದು ತಮ್ಮ ಆಶಯ ವ್ಯಕ್ತಪಡಿಸಿದರು. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇಡೀ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಜನತೆಗೆ ಹಾಗೂ ಇಡೀ ಗುಲ್ಬರ್ಗ ಜಿಲ್ಲೆಯ ಜನತೆಗೆ ಹಾಗೂ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನಾನು ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ಕೋರುತ್ತೇನೆ. ಏನು ಕರ್ನಾಟಕ ರಾಜ್ಯೋತ್ಸವ ಎಲ್ಲರಿಗೂ ಒಂದು ದೊಡ್ಡ ಹಬ್ಬ ಇದು, ಒಂದು ದೊಡ್ಡ ಹಬ್ಬ, ಎಲ್ಲರಿಗೂ ಒಂದು ದೊಡ್ಡ ಒಂದು ಶಕ್ತಿ ಹಬ್ಬ ಇದು. ಹಾಗೂ ಪ್ರತಿ ಸಮಾಜದವ್ರಿಗೆ ಹಬ್ಬ, ಸರ್ವ ಜನಾಂಗದವ್ರಿಗೆ ಹಬ್ಬ ಇದು. ಎಲ್ಲರೂ ಉಲ್ಲಾಸ ಪಡುವ ಹಬ್ಬ ಕರ್ನಾಟಕ ರಾಜ್ಯೋತ್ಸವ. ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಇದು ರಾಜ್ಯೋತ್ಸವ ನಾವು ಎಲ್ಲರೂ ಆಚರಿಸ್ತೀವಿ. ಹಾಗೂ ಇನ್ನೊಮ್ಮೆ ನಾವು ಇಡೀ ರಾಜ್ಯದ ಜನತೆಗೆ ಶುಭಾಶಯಗಳು ಕೋರುತ್ತೇನೆ. ಹಾಗೂ ಏನು ಈ ವರ್ಷ ರೈತರು ಭಾಳ ಮಳೆ ಬಂದು ಕಂಗಾಲಾಗಿ ಬಹಳಷ್ಟು ಹೆಚ್ಚಿನ ಮಳೆ ಬಂದು ರೈತರು ಭಾಳ ಸಂಕಷ್ಟದಲ್ಲಿದ್ದಾರೆ. ಆ ದೇವರು ಆ ರೈತನಿಗೆ ಏನು ಒಂದು ದೊಡ್ಡ ಶಕ್ತಿ ಕೊಡಬೇಕು ಆ ದೇವರು. ಹಾಗೂ ಆ ರೈತರಿಗೆ ಹಾಗೂ ಬಡವರಿಗೆ ಒಂದು ಆ ದೇವರ ಶಕ್ತಿ ಕೊಡುವಂತ ಆಗಲಿ, ಹಾಗೂ ಮುಂದಿನ ದಿನಗಳಲ್ಲಿ ರೈತರಿಗೆ ಒಳ್ಳೆಯದಾಗಲಿ ಅಂತಂತೇಳಿ ನಾನು ಹಾರೈಸಿ, ಅದರ ಜೊತೆಗೆ ಇವತ್ತು 1/11/2020 ನನ್ನ ಒಂದು ಹುಟ್ಟುಹಬ್ಬ, 55ನೇ ಹುಟ್ಟುಹಬ್ಬ ನಂದು ಇವತ್ತು ಬೆಳಗ್ಗೆ 9 ಗಂಟೆಯಿಂದ ಮೊದಲಿಗೆ ನಾನು ಏನು ಇಲ್ಲಿ ಕೋವಪಾಟ್ ಪ್ಲಾಟಿನ ಗಣೇಶನ ದರ್ಶನ ಪಡೆದು, ಹಾಗೂ ಆಮೇಲೆ ಶರಣಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ದರ್ಶನ ಪಡೆದು, ಹಾಗೂ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಹಾಗೂ ತಾಯಿಯವರಾದ ದಾಕ್ಷಾಣಿ ಅವರ ಆಶೀರ್ವಾದ ತೆಗೆದುಕೊಂಡು ಇವತ್ತು ನಾನು ಮತ್ತೆ ನನ್ನ ಮನೆಗೆ ದೇವರ ಶರಣಬಸವೇಶ್ವರ ದೇವಸ್ಥಾನದ ಆಶೀರ್ವಾದ ಪಡೆದುಕೊಂಡು ನಾನು ಇಲ್ಲಿ ಮನೆಗೆ ಬಂದೆ. ದೇವರ ದರ್ಶನ ಪಡೆದುಕೊಂಡು ಇಲ್ಲಿ ಬರೋ ತನಕ ಭಾಳ ದೊಡ್ಡ ಒಂದು ದೊಡ್ಡ ಜನಜಾತ್ರೆ ಅದು ನನಗೆ ನಂಬಲಿಕ್ಕೂ ಆಗಲ್ಲ. ಹ್ಯಾಂಗೆ ಇಷ್ಟು ಜನ ನನ್ನನ್ನು ಆಶೀರ್ವಾದ ಮಾಡಿದ್ದಾರೆ, ಎಷ್ಟು ನನ್ನ ಬಗ್ಗೆ ಕಾಳಜಿ, ಎಷ್ಟು ಪ್ರೀತಿ ಇಟ್ಟಿದ್ದಾರಲ್ಲ, ಅದು ಎಷ್ಟು ಹೇಳಕ್ಕೂ ಅದಕ್ಕೆ ಎಷ್ಟು ಬೆಲೆ ಕಟ್ಟಲಿಕ್ಕೆ ಆಗಲ್ಲ, ಎಷ್ಟು ಹೇಳಿದ್ರೂ ಕಮ್ಮಿ ಅದ ಅದ್ರದ್ದು. ಹಾಗೂ ನಾನು ಯಾವುದು ಅಧಿಕಾರದಾಗ ಬಂದಿಲ್ಲ ಇಲ್ಲಿ ತನಕ, ಅಧಿಕಾರದಾಗ ಬಂದಿಲ್ಲ ಅಂತಂದ್ರೂ ಜನ ನನ್ನ ಮೇಲೆ ಇಷ್ಟು ಪ್ರೀತಿ, ಗೌರವ, ಅವರ ಆಶೀರ್ವಾದ
ಬೆಳಗ್ಗೆ 9 ಗಂಟೆ ಹಿಡಿದು ಸರ್ದಿ ಲೈನ್ ಇದೆ, ಸರ್ದಿ ಬಿಡುವಿಲ್ಲ, ಟೋಟಲಿ ಬಿಡುವಿಲ್ಲಾರ್ದಂಗೆ ಬೆಳಗ್ಗೆ 9-10 ಗಂಟೆಯಿಂದ ಬಿಡುವಿಲ್ಲಾರ್ದ ಜನ ಬರ್ತಾ ಇದ್ದಾರೆ. ಬರೀ ಮೊಬೈಲ್ ಕಟ್ಔಟ್ಸ್ ನೋಡಿನೇ ಇಷ್ಟು ಜನ ಬರ್ತಾರೆ ಅಂತಂದ್ರೆ ಎಷ್ಟು ಇದಕ್ಕೆ ಬೆಲೆ ಕಟ್ಟಲಿಕ್ಕಾಗಲ್ಲ. ಇವತ್ತು ನಾನು ಇಷ್ಟು ಜನ ಬರ್ಲಿಕ್ಕತ್ತಾರೆ, ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ಲಿಕ್ಕತ್ತಾರೆ, ಬಂದು ಸಾವಿರ ಕೋಟಿ ನಾನು ಗಳಿಸ್ದಂಗಲ್ಲ. ಇಡೀ ಮುಗಿಲಿಗೆ ಮುಟ್ಟುವಂಥ ಒಂದು ಖುಷಿ ನನಗಾಗಿದೆ, ಖುಷಿ. ಇಷ್ಟು ಜನ ನನಗೆ ಆಶೀರ್ವಾದ ಮಾಡ್ತಾರೆ, ಒಂದು 1000 ಕೋಟಿ ನನಗೆ ಆ ದೇವರು ಕೊಟ್ಟಂತಾಗಿದೆ. ಆ 1000 ಕೋಟಿಗಿಂತಲೂ ಈ ಎಲ್ಲ ಒಂದು ಜನರ ಆಶೀರ್ವಾದ, ಒಂದು ಜನನೇ ನನಗೆ ಒಂದು ದೊಡ್ಡ ಶಕ್ತಿ. ಇವತ್ತು ನಾನು ಕೂಡ ಇಲ್ಲಿ ತನಕ ಯಾವುದೋ ಅಧಿಕಾರದಲ್ಲಿ ಬಂದಿಲ್ಲ, ಮುಂದೆ ಒಂದು ದೇವರ ಆಶೀರ್ವಾದ ಹಾಗೂ ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರ ಒಂದು ಆಶೀರ್ವಾದದಿಂದ ಮತ್ತೆ ನನಗೆ ಮೊನ್ನೆ ಮಧ್ಯದಲ್ಲಿ ಬಂದಿತ್ತು ಅಧಿಕಾರ ಬಂದು ಮತ್ತೆ ಏನೋ ಒಂದು ಇದರಿಂದ ಮತ್ತೆ ವಾಪಸ್ ಹೋಗಿದೆ. ಆದ್ರೂ ಕೂಡ ನನಗೆ ಒಂದು ಆತ್ಮವಿಶ್ವಾಸ ಇದೆ. ಈ ಭಾಗದ ದೇವತಾ ಮನುಷ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಇವರು ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹಾಗೂ ರವಿನಾಯಕ್ ಬೆಳಗಲಿ ಸರ್ ಅವರು ಹಾಗೂ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆಜಿ ಅವರು ಹಾಗೂ ವೈದ್ಯಕೀಯ ಶಿಕ್ಷಣದ ಶರಣಪ್ರಕಾಶ್ ಪಾಟೀಲ್ ಅವರು ಹಾಗೂ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ರವರು ಹಾಗೂ ಎಲ್ಲ ಜಿಲ್ಲೆಯ ಎಲ್ಲ ಶಾಸಕರು BR ಪಾಟೀಲ್ ಸರ್ ಹಾಗೂ MY ಪಾಟೀಲ್, ಅಲ್ಲಂಪ್ರಭು ಪಾಟೀಲ್, ಕನೀಶ್ ಪಾತಿವಂ ಮೇಡಮ್ಮ, ದರ್ಶನಾಪುರ ಸರ್, ಈಶ್ವರ್ ಖಂಡ್ರೆ ಅವರು ಹಾಗೂ ತಿಪ್ಪಣಪ್ಪ ಕಮಕ್ನೂರ್ ಅವರು ಹಾಗೂ ಎಲ್ಲ ಒಂದು ಏನು ಚಂದ್ರಶೇಖರ್ ಪಾಟೀಲ್ ಹುಮ್ನಾಬಾದ್ ಅವರು, ಜಗದೇವ್ ಗುತ್ತೇದಾರ್ ಅವರು, ಸಾಕಷ್ಟು ಎಲ್ಲ ನಿಗಮ ಮಂಡಳಿ ಅಧ್ಯಕ್ಷರು, ಕೂಡ ಅಧ್ಯಕ್ಷರು ಮಜರ್ ಅಲ್ಲಂ ಖಾನ್ ಅವರು, ಸರ್ವ ಎಲ್ಲ ಮಂಡಳಿ ಅಧ್ಯಕ್ಷ ಚಂದ್ರಿಕಾ ಪರಮೇಶ್ವರ್ ಅವರು, ಸರ್ವ ಎಲ್ಲ ನಮ್ಮ ಪಕ್ಷದ ಸರ್ವ ಮಂಡಳಿ ಅಧ್ಯಕ್ಷರು ಎಲ್ಲರೂ ಸೇರಿ ಏನು ನನಗೆ ಇವತ್ತು ಶುಭಾಶಯ ಕೋರಿದ್ದಾರೆ. ಹಾಗೂ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೂಡ ಇವತ್ತು ಫೋನಿನ ಮೂಲಕ ನನಗೆ ಶುಭಾಶಯ ಅವರು ಕೋರಿದ್ದಾರೆ. ಹಾಗೂ ಅವ್ರ ಬಗ್ಗೆ ಎಷ್ಟು ಹೇಳಬೇಕಾದ್ರೆ ಕಮ್ಮಿ. ಇವತ್ತಿನ ದಿನ AICC ಅಧ್ಯಕ್ಷರು ಇದ್ರೂ ಕೂಡ ನನಗೆ ಆ ಶುಭಾಶಯಗಳಿದ್ದಾರೆ. ಅದು ಬಹಳ ಒಂದು ದೊಡ್ಡ ಶಕ್ತಿ, ಅದು ಇವತ್ತು ಸಣ್ಣ ಸಾಮಾನ್ಯ ಅಲ್ಲದು. ಇವತ್ತು AICC ಅಧ್ಯಕ್ಷರಾಗಿ ನನಗೆ ಶುಭಾಶಯಗಳು ಅವರು ಕೋರಿದ್ದಕ್ಕೆ ಬಹಳ ಒಂದು ದೊಡ್ಡ ಶಕ್ತಿ ಬಂದಿದೆ. ಹಾಗೂ ಇವತ್ತು ಏನಿದು ಒಬ್ಬ ಬಹಳ ಒಂದು ದೊಡ್ಡ ಹಬ್ಬ, ಇವತ್ತು ಕರ್ನಾಟಕ ರಾಜ್ಯೋತ್ಸವ ಒಂದು ದೊಡ್ಡ ಹಬ್ಬ ಆಗಿದೆ. ಇದು ಆ ಹಬ್ಬ ಎಷ್ಟು ಖುಷಿ ಕೊಡ್ಲಿಕ್ಕೂ ಸಾಧ್ಯ ಅದ. ಎಷ್ಟು ನಾನು ಕೆಲಸ ಮಾಡಿದ್ರು ಈ ಜನರ ಉಪಕಾರ ನನಗೆ ತಿಳಿಸ್ಲಿಕ್ಕಾಗಲ್ಲ. ಏನೋ ಒಂದು ದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ, ಹಾಗೂ ಮುಂದಿನ ದಿನಗಳಲ್ಲಿ ಒಂದು ದೇವರ ಅಧಿಕಾರ ನನಗೆ ಕೊಟ್ಟರಪ್ಪ ಅಂದ್ರೆ ಒಂದು ಯಾವುದೋ ಒಂದು ಸ್ಥಾನ, ಪಕ್ಷದಲ್ಲಿ ದೊಡ್ಡ ಸ್ಥಾನ ಹಾಗೂ ಇನ್ನಿತರ ಏನೇ ಒಂದು ಸ್ಥಾನ ನನಗೆ ಸಿಕ್ಕರೂ ಕೂಡ ನಾನು ಏನೇ ನನಗೆ ವೇತನ ಮೊನ್ನೆ ಕೂಡ ಹೇಳಿದ್ದೀನಿ, ನನಗೇನೇ ಒಂದು ಸರ್ಕಾರದ ವೇತನ ಬಂದರೂ ಕೂಡ ನಾನು ಕಡು ಬಡವರಿಗೆ, ನಾನು ಮಧ್ಯಮ ವರ್ಗದವರಿಗೆ ನಾನು ಕೊಡುತ್ತೇನೆ, ನಾನು ಇಟ್ಕೊಂಬಲ್ಲ ಅದು. ಹಾಗೂ ಏನೇ ಬರ್ತದ ನಾನು ಅಧಿಕಾರಕ್ಕೆ ಬರಬೇಕಂತ ಭಾಳ ಹುಮ್ಮಸ್ಸಿದೆ. ಆ ಅಧಿಕಾರಕ್ಕೆ ಬಂದ್ರೆ ಅಂತಂದ್ರೆ ನನಗೇನು ಬಗ್ಗಿಲ್ಲ. ನನಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, ಧರ್ಮ್ ಸಿಂಗ್ ಆಶೀರ್ವಾದದಲ್ಲಿ ಭಾಳ ಒಂದು ಆರಂಭದಲ್ಲಿ ಒಂದು ಹಂತಕ್ಕೆ ನಾನು ತಲುಪಿದ್ದೀನಿ. ನಾನು ಏನೇ ಅಧಿಕಾರಕ್ಕೆ ಬಂದರೂ ನನ್ನ ಜೊತೆಯಲ್ಲಿರೋಂಥ ಕಾರ್ಯಕರ್ತರಿಗೆ, ಮುಖಂಡರಿಗೆ, ಎಲ್ಲರಿಗೂ ಒಂದು ಸಪೋರ್ಟ್ ಮಾಡೋದು ನನ್ನದೊಂದು ಕೆಲಸ. ನಾನೊಂದು ಮೊನ್ನೆನೂ ಕೂಡ ಹೇಳಿ, ನಾನು ಜನರ ಆಸ್ತಿ, ನನ್ನ ಆಸ್ತಿ ಅಲ್ಲ, ನಾನು ಜನರ ಆಸ್ತಿ, ಜನರಿಗೋಸ್ಕರ ಕೆಲಸ ಮಾಡುವನು. ಏನೇ ಬಂದರೂ ಕೂಡ ಜನರಿಗೆ ನಾನು ಕೊಡುವನು, ಹಾಗೂ ಪಬ್ಲಿಕ್ ಆಸ್ತಿ ನಾನು. ಅದಕ್ಕೆ ಮುಂದಿನ ದಿನಗಳಲ್ಲಿ ನನಗೊಂದು ಆತ್ಮವಿಶ್ವಾಸ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ನನಗೆ ಒಂದು ಆಶೀರ್ವಾದ ಮಾಡ್ತಾರೆ ಅಂತೇಳಿ. ಹಾಗೂ ಈಗ ತಾನೇ ಹೇಳಿದ್ರು, ಎಲ್ಲ ಕೇಳಿದ್ರು ನೀವು ಪ್ರೆಸ್ನವರು, 2 ಬಾರಿ ಊರಿಗೆ ದಕ್ಷಿಣ ಕ್ಷೇತ್ರದಿಂದ 2 ಸಲ ಹಾಗೂ 3 ಸಲ ನಾನು ಟಿಕೆಟ್ ಕೇಳಿದ್ದೀನಿ. ಮೊದಲು ನಾನು 2013, 2018, 2023. 2013ರಲ್ಲಿ XCM ಮಕ್ಕಳಿಗೆ ಕೊಡಬೇಕು ಅಂತೇಳಿ ಒಂದು ಇದು ಆಯಿತು. ಅವಾಗ KLS ಪಾಟೀಲ್ ಕೊಟ್ಟರು, ಹೈಕಮಾಂಡ್ ಹೇಳಿದ್ರು, ಕೆಲಸ ಮಾಡಿದ್ರು. ಅವಾಗಿನಿಂದ ನಾನು 2009-10ರಿಂದ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಸುಮಾರು 15 ವರ್ಷ ನಾನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೇನೆ. ಹಾಗೂ ಏನು 2013ನಲ್ಲೂ ಕೂಡ ನಾನು ಕೇಳದೆ ಕೊಡಲಿಲ್ಲ. ಹಾಗೂ 2018ರಲ್ಲಿ ಕೇಳಿದ್ರೆ ಇವರು ಅಲ್ಲಂಪ್ರಭು ಪಾಟೀಲ ವಿಧಾನ ಪರಿಷತ್ ಸದಸ್ಯರಿದ್ದರು. ಅವರು ಮೊದಲ ಆ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಸೋತರು. ಅವರು ವಿಧಾನ ಪರಿಷತ್ ಚುನಾವಣೆಯಲ್ಲಿ ಅಲ್ಲಂಪ್ರಭು ಸೋತ ಮೇಲೆ 2018ರಲ್ಲಿ ಈ ಕಡೆ ಫಾಲೋ ಮಾಡಿದ್ರು. ಅವರು ಎಲ್ಲಿ 2016ರಲ್ಲಿ ಅಲ್ಲಂಪ್ರಭು ಸೋತಿ 2018ರಲ್ಲಿ ಈ ಕಡೆ ಬಂದ್ರು. ಅವ್ರು ಮತ್ತೆ ದಕ್ಷಿಣ ಕ್ಷೇತ್ರಕ್ಕೆ. ಅವ್ರು ನಮ್ಗಿಂತ ಸೀನಿಯರ್ ಅಲ್ಲ ಪಾರ್ಟಿದಲ್ಲಿ. 2000 ಸುಮಾರು ನಮ್ಗಿಂತ ಒಂದು 10 ವರ್ಷ ಅವರು ವಯಸ್ಸಿನಲ್ಲೂ ದೊಡ್ಡವರಿದ್ದಾರೆ. ಹಾಗೂ ಇಲ್ಲಿ ಈ ಕಡೆ ಬಂದ ಬಳಿಕ ನನ್ನನ್ನು ಸ್ವಲ್ಪ ನೀನು 10 ವರ್ಷ ನೀನು ಚಿಕ್ಕವನಿದ್ದಿ, ಅವ್ರಿಗಿಂತಲೂ ಹಾಗೂ ಹಿಂದಿನ ಅವಕಾಶ ಕೊಡೋಣ,
ಅಲ್ಲಂಪ್ರಭು ಪಾಟೀಲ್ಗೆ ನೀವೆಲ್ಲರೂ ಸೇರಿ ಕೆಲಸ ಮಾಡಿದಂತೆ ಹೈಕಮಾಂಡ್ ಆದೇಶ ಮಾಡಿದ್ರು 2013ರಲ್ಲಿ. ಅವಾಗಲೂ ಕೂಡ ಕೆಲಸ ಮಾಡಿದ್ರು 18ರಲ್ಲಿ, ಹಾಗೂ ಮತ್ತೆ 2023 ಚುನಾವಣೆ ಇತ್ತು. ಆಯ್ತಪ್ಪ, ನಾನು ಲಾಸ್ಟ್ ಎಲೆಕ್ಷನ್ ಇದು ಅಂತಂದ್ರೆ ಅಲ್ಲಂಪ್ರಭು, ಇದು ಕೊನೆ ಎಲೆಕ್ಷನ್ ನಂದು ವಯಸ್ಸಾಯ್ತು, ಮುಂದೆ ನಿನಗೆ ಅಲ್ಲ ಸಪೋರ್ಟ, ನಿನಗೆ ಸಪೋರ್ಟ ಮುಂದೆ, ಅದಕ್ಕೆ ನಿನಗೆ ಸಪೋರ್ಟ್ ಮಾಡ್ತೀನಿ ನಾನು ಮುಂದೆ. ಅದಕ್ಕೆ 2023ನಲ್ಲಿ ಹಗಲು ರಾತ್ರಿ ನಾವು ಕೆಲಸ ಮಾಡಿದ್ದು ಅವ್ರ ಪರವಾಗಿ, ಅಲ್ಲಂಪ್ರಭು ಪಾಟೀಲ್ ಅವ್ರ ಪರವಾಗಿ. ಅವರಿಗೆ ಒಂದು ಚುನಾವಣೆಯಲ್ಲಿ ನಾನು ಜೈಬಾರಿ ಬಾರೂಜಿ ಅವರಿಗೆ ಚುನಾವಣೆಯಲ್ಲಿ ಆರಿಸಿ ತಂದಿದ್ದೆವು. ಹಾಗೂ ಅದೇ ರೀತಿ ಈಗ ಮುಂದೂ ಕೂಡ ನನಗೆ ಯಾರು ಏನೇನು ಮಾತು ಕೊಟ್ಟಿದ್ದಾರ ಆ ಮಾತಿನ ಪ್ರಕಾರ ಇವರೆಲ್ಲ ನಮ್ಮ ಪಕ್ಷದ ಏನು ಅಲ್ಲಂಪ್ರಭು ಪಾಟೀಲ್ ಇತ್ತು, ಹಾಗೂ ಎಲ್ಲ ಪಕ್ಷದ ನಾಯಕರು ನನ್ನನ್ನು ಗುರುತಿಸಿ ಆಶೀರ್ವಾದ ಮಾಡಬೇಕು. ಮಾಡಿದ್ರೆ ಬಹಳ ಜನರ ಒಂದು ಉಲ್ಲಾಸ ಏನಿದೆಯಲ್ಲ, ಜನರ ಆಸೆ ಇದೆ, ನನಗಿಂತಲೂ ಒಂದು ಜನರ ಆಸೆ ಹೆಚ್ಚಿಗಿದೆ. ಮುಲಿಗೆಯವ್ರಿಗೆ ಟಿಕೆಟ್ ಸಿಗಬೇಕು, ಮುಲಿಗೆಯವ್ರು ದೊಡ್ಡ ಸ್ಥಾನದಾಗ ಬರಬೇಕು, ಎಲ್ಲರಿಗೆ ತೆಗೆದುಕೊಂಡು ಹೋಗ್ತಾರ, ಎಲ್ಲರಿಗೆ ಒಂದು ಸಪೋರ್ಟ್ ಮಾಡ್ತಾರಂತ ಒಂದು ನಿರೀಕ್ಷೆ ಅದು. ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಉದ್ಘಾಟಿಸಿದ ವೈದ್ಯಕೀಯ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್. ಕಲಬುರಗಿ ನಗರದ ಖರ್ಗೆ ವೃತ್ತ ಬಳಿ ನೂತನವಾಗಿ ನಿರ್ಮಾಣವಾಗಿರುವ ಸ್ಟಾರ್ ಲೈಫ್ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಉದ್ಘಾಟಿಸಿದರು. ಬಳಿಕ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ ಡಾಕ್ಟರ್ ಸಚಿವ್ ಶರಣ್ ಪ್ರಕಾಶ್ ಪಾಟೀಲ್ ಮಾತನಾಡಿ, ಸುಸರ್ಜಿತವಾದ ಆಸ್ಪತ್ರೆ ನಿರ್ಮಾಣ ಮಾಡಿದ್ದಾರೆ, ಜನತೆ ಉತ್ತಮ ಸೇವೆ ನೀಡಿ ಎಂದು ಹೇಳಿ ಶುಭ ಕೋರಿದರು. ಯಾಕಂದರೆ ಇದು ವೆಲ್ ಎಸ್ಟಾಬ್ಲಿಷ್ ಹಾಸ್ಪಿಟಲ್ ಇದೆ, ಒಳ್ಳೆ ಡಾಕ್ಟರ್ಸ್ ಟೀಮ್ ಇದೆ. ಈ ಆಸ್ಪತ್ರೆ ಯಶಸ್ವಿ ಆಗಲಿ ಮತ್ತು ಕಲಬುರಗಿ ಜಿಲ್ಲೆಯ ಜನರಿಗೆ ಒಳ್ಳೆ ಒಂದು ಸರ್ವಿಸ್ ಕೊಡಲಿ ಅಂತ ಹಾರೈಸಿ ನಾನು ಅವರಿಗೆ ಕಾಂಗ್ರ್ಯಾಚುಲೇಷನ್ಸ್ ಹೇಳಿ ನಾನು ಹೇಳ್ತೀನಿ. ಬಳಿಕ ಶರಣಬಸವೇಶ್ವರ ಸಂಸ್ಥಾನದ ದ್ರಾಕ್ಷಾಯಿಣಿ ಅವ್ವ ಅವರು ಹಾಗೂ ಆಸ್ಪತ್ರೆ ವೈದ್ಯರು ಮಾತನಾಡಿದರು. ಇವತ್ತೇನು ತಾಯಿ ಮಗುವಿನ ಸಲುವಾಗಿ ಆಸ್ಪತ್ರೆ ತೆಗೆದಿದ್ದಾರೆ, ಅವರು ನಮ್ಮಲ್ಲೇ ಓದಿ ಬೆಳೆದಿದ್ದಾರೆ. ಹೀಗಾಗಿ ಅವ್ರ ಬಳಿ ದಾಸೋಹತ್ವ ಬಂದೇ ಬಿಟ್ಟಿದೆ ಅಂತ ಅವ್ರ ಮಾತಿನಾಗ ಅನಿಸ್ತು ನನಗೆ. ಹೀಗಾಗಿ ಅವ್ರದ್ದೆಲ್ಲ ತಾಯಿದ್ದು ಏನು ಪ್ರಾಬ್ಲಮ್ ಅದ, ಮಕ್ಕಳಿಗೆ ಏನು ಪ್ರಾಬ್ಲಮ್ ಬರುತ್ತೆ ಅನ್ನೋ ಅವ್ರಿಗೆಲ್ಲ ವಿಚಾರ ಗೊತ್ತಿರೋದ್ರಿಂದ ಎಲ್ಲ ಸೌಲಭ್ಯಗಳನ್ನು ಇಲ್ಲಿ ಒದಗಿಸ್ಕೊಟ್ಟಿದ್ದಾರೆ. ಅವ್ರ ತಂಡದವ್ರು ಇವರು ಕೂಡಿ ವಿಶೇಷವಾಗಿ ಮಹಿಳೆಯರಿಗೆ ಇಟ್ಕೊಂಡು ಅವ್ರಿಗೆ ಆ ಮಹಿಳೆಯರದ್ದು ಏನು ಪ್ರಾಬ್ಲಮ್ ಅಂತ ಮಹಿಳೆಯರಿಗೆ ಹೆಚ್ಚಿನ ಪ್ರಶ್ನೆ, ಮಕ್ಕಳಿಗೆ ಹೆಚ್ಚಿಗೆ ಇಟ್ಕೊಳ್ಳೋದ್ರಿಂದ ಅದು ಪ್ರಾಬ್ಲಮ್ ಏನಂತ ಗೊತ್ತಾಗಿ ಅವರಿಗೆಲ್ಲ ಸಹಕರಿಸ್ತಾರೆ ಮತ್ತು ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಯಶಸ್ವಿಯಾಗಿ ಇದು ನಡೆಸ್ಕೊಂಡು ಹೋಗ್ತಾರೆ ಮತ್ತು ಅವ್ರಿಗೆಲ್ಲ ಚಿಕಿತ್ಸೆ ಸ್ಪಂದಿಸ್ತಾರೆ ಅಂಥೇಳಿ ಇವರು ಯಶಸ್ವಿಯಾಗೇ ಆಗುತ್ತಾರೆ ಮತ್ತು ಎಲ್ಲ ಸೌಲಭ್ಯ ಒದಗಿಸ್ತಾರೆ. ಶರಣರ ಆಶ್ವಾದ ಅವ್ರ ಮೇಲೆ ಇದೆ, ಎಲ್ಲ ಯಶಸ್ವಿ ಆಗ್ತದೆ ಅಂತ ಹೇಳಿ ನಂದು 2 ಮಾತುಗಳು. ಸ್ಟೇಜ್ ಮೇಲೆ ಇರೋದ್ರ ಎಲ್ಲರೂ ಆಶೀರ್ವಾದ ತಗೊಂಡು ಎಲ್ಲರಿಗೆ ಧನ್ಯವಾದಗಳನ್ನು ಹೇಳ್ತೇನೆ. ಇವತ್ತು ಈ ಸ್ಟಾರ್ ಲೈಫ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಇದು ಉದ್ಘಾಟನೆ ಬಂದಿದ್ದಕ್ಕೆ ನಾವು ಫಸ್ಟ್ ಆಫ್ ಆಲ್ ಹೆಮ್ಮೆ ಪಡಕ್ಕೆ ಏನ್ ಹೇಳ್ಬೇಕಂತಂದಿದ್ರೆ, ನಾನು ಒಂದು ಶರಣಬಸಪ್ಪ ಪೋರ್ ಟ್ರಸ್ಟ್ SBR ಕಾಲೇಜಿಂದನೇ ಓದಿದ್ದು. ಸೊ ಇವತ್ತು ಅವ್ರು ಬಂದಿದ್ದಕ್ಕೆ ಬಹಳಷ್ಟು ಖುಷಿ ಆಗುತ್ತೆ. ನಾವು ಮತ್ತೆ ಅಪ್ಪೋರ್ ಹೋಗಿದ್ವಿ ಅವಾಗ ಅಡ್ಮಿಷನ್ ಮಾಡಕ್ಕೆ 2007ರಲ್ಲಿ. ಅಪ್ಪೋರ್ ಆಶೀರ್ವಾದ ಕೊಟ್ಟಿದ್ರು, ನಿಮ್ ಮಗ ಡಾಕ್ಟರ್ ಆಗೇ ಆಗ್ತಾನೆ ಅಂತ. ಸೊ ಅದು ಇವತ್ತು ಖರೆ ಆಗ್ಯದ ಅಂತ ಅನ್ಕೊಂಡು ಅವ್ರ ಹತ್ರ ಆಶೀರ್ವಾದ ಪಡಿಬೇಕಂತ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು, ನಮ್ಮ ಗುಲ್ಬರ್ಗ ಒಂದು ಮೆಡಿಕಲ್ ಹಬ್ ಆಗಿದೆ, ಬಹಳಷ್ಟು ಹಾಸ್ಪಿಟಲ್ ಬರ್ತಾ ಇದೆ. ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ನೀವು ನೋಡ್ಬೋದು, ಟ್ರಾಮಾ ಸೆಂಟರ್ ಆಗ್ಲಿ, ಜಯದೇವ ಆಗ್ಲಿ, ಕಿದ್ವೈ ಆಗ್ಲಿ, ಈಗ ಹೊಸದಾಗಿ 300 ಬೆಡೆಡ್ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಬರ್ತಾ ಇದೆ. ಈ ಎಲ್ಲದಕ್ಕೆ ಕಾರಣ ಆಗಿದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಹೇಳ್ತೇನೆ. ಒಂದು Tier 2 ಸಿಟಿಯಲ್ಲಿ ಇಷ್ಟು ಹಾಸ್ಪಿಟಲ್ ಫೆಸಿಲಿಟೀಸ್ ಇರ್ಬೇಕಂತಂದಿದ್ರೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸರಿ ಕಾರಣ ಅಂತ ಹೇಳ್ಬೇಕಂತ ಬಯಸ್ತೇನೆ. ಸರ್ ಅವರು ಗವರ್ಮೆಂಟ್ ಸೆಕ್ಟರ್ ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾವು ಅವರ ಜರ್ನಿಯಲ್ಲಿ ಒಂದು ವಿಷನ್ ಅಲ್ಲಿ ಭಾಗಿಯಾಗಿ ಪ್ರೈವೇಟ್ ಸೆಕ್ಟರ್ ಅಲ್ಲೂ ಕೂಡ ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್ ಆಗಿ ಓಪನ್ ಮಾಡಬೇಕು ಅಂತ ಇವತ್ತು ಉದ್ಘಾಟನಾ ಸಮಾರಂಭ ಇಟ್ಕೊಂಡಿದ್ದೇವೆ. ಒಂದ್ ಮಾತು ಹೇಳ್ಬೇಕೇನಂತಂದಿದ್ರೆ, ಫಸ್ಟ್ ಮಹಿಳಾ ಡಾಕ್ಟರ್ ಅನಂದಿ ಜೋಶಿ ಅಂತ 1886ರಲ್ಲಿ ಮಹಿಳಾ ಡಾಕ್ಟರ್ ಭಾರತದಲ್ಲಿ ಫಸ್ಟ್ ಆಗಿದ್ರು. ಆ ಟೈಮಲ್ಲಿ ಏನು ಮೆಡಿಕಲ್ ಕಾಲೇಜ್ ಇರೋದೇ 2 ಮೆಡಿಕಲ್ ಕಾಲೇಜ್ ಇದ್ವು. ಮತ್ತೆ ಎಲ್ಲಾ ಕಡೆ ಹೆಣ್ಮಕ್ಳು ಮನೆಯಲ್ಲೇ ಇರೋದು, 14 ವಯಸ್ಸಿಗೆ ಮದುವೆ ಮಾಡೋದು, ಆ ತರ ಎಲ್ಲಾ ಸಿಚುವೇಶನ್ ಇರ್ತಿತ್ತು. ಮತ್ತು ಗಂಡ್ ಮಕ್ಕಳ ಜೊತೆಗೆ ಕೂಡ್ಕೊಂಡು ಓದೋ ಅವಕಾಶನೂ ಕೂಡ ಇರ್ತಿರ್ಲಿಲ್ಲ. ಸೊ ಅದಕ್ಕಾಗಿ ಅವರು ನಾವು ಕಲಿನೇಬೇಕು ಅಂತ ಧೈರ್ಯ ಮಾಡಿ ಅಮೆರಿಕಕ್ಕೆ ಹೋಗಿ ಗೈನಕಾಲಜಿ ಕಲ್ತಿ ಅಲ್ಲಿಂದ ಡಿಗ್ರಿ ಪಡೆದು ಇಂಡಿಯಾಕ್ಕೆ ಫಸ್ಟ್ ಡಾಕ್ಟರ್ ಆಗಿ ಬಂದಿದ್ರು. ಸೊ ಬಹುಶಃ ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಮಿನಿಸ್ಟರ್ ಇದ್ದಿದ್ರೆ ಇಲ್ಲೇ ಅವ್ರಿಗೆ ಅವಕಾಶ ಸಿಗ್ತಿತ್ತು. ಆ ಟೈಮ್ನಾಗೂ ಮೆಡಿಕಲ್ ಕಾಲೇಜ್ ಇರ್ತಿದ್ರು ಅನ್ಸುತ್ತೆ.
ಈ ಸಂದರ್ಭದಲ್ಲಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್, ದಾಕ್ಷಾಯಿಣಿ ಅವ್ವ, ಅನೇಕ ರಾಜಕೀಯ ಮುಖಂಡರು ಸೇರಿದಂತೆ ಹಲವಾರು ಗಣ್ಯರು ಹಾಗೂ ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಸಬ್ಸಿಡಿ ಹಣದ ಆಸೆಗೆ ಉದ್ಯಮಿಯೊಬ್ಬರು ಕೋಟ್ಯಾಂತರ ರೂಪಾಯಿ ಆಸ್ತಿ ಕಳೆದುಕೊಂಡು ಘಟನೆ ಕಲಬುರಗಿಯಲ್ಲೇ ನಡೆದಿದೆ. 7 ಜನ ಗ್ಯಾಂಗ್ ಉದ್ಯಮಿಗೆ ಮಹಾ ಮೋಸ ಮಾಡಿ ಮಕ್ಮಲ್ ಟೋಪಿ ಹಾಕಿದೆ. ಉದ್ಯಮಿ ಬಸವರಾಜ್ ಮರ್ತೂರ್ ಅವರ ಕೋಟಿ ರೂಪಾಯಿ ಬೆಲೆ ಬಾಳೋ ಆಸ್ತಿಯನ್ನು ಬ್ಯಾಂಕ್ಗೆ ಅಡವಿಟ್ಟಿದ್ದ ಗ್ಯಾಂಗ್ ಬ್ಯಾಂಕ್ನಿಂದ ಬರೋಬ್ಬರಿ 3.35 ಕೋಟಿ ಸಾಲ ಪಡೆದಿತ್ತು. ಆದರೆ ಬ್ಯಾಂಕ್ನಿಂದ ಹಣ ಬರುತ್ತಿದ್ದಂತೆ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಇತ್ತ ಉದ್ಯಮವು ಸ್ಥಾಪನೆಯೂ ಮಾಡದೆ ಅತ್ತ ಬ್ಯಾಂಕ್ನಿಂದ ಸಾಲ ಪಡೆದ ಹಣ ನೀಡಿದ ಐನಾತಿ ಗ್ಯಾಂಗ್ ಎಸ್ಕೇಪ್ ಆಗಿದೆ. ಬ್ಯಾಂಕ್ಗೆ ಹಣ ವಾಪಸ್ ಕಟ್ಟದ ಹಿನ್ನೆಲೆ ನಗರದ ಸೂಪರ್ ಮಾರ್ಕೆಟ್ ಪ್ರದೇಶದಲ್ಲಿರುವ ಕೋಟಿ ಬೆಲೆ ಬಾಳೋ ಆಸ್ತಿಯನ್ನು ಕಲಬುರಗಿ ಕೆನರಾ ಬ್ಯಾಂಕ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ. ಆಸ್ತಿ ಸೀಸ್ ಆಗಿದ್ದಕ್ಕೆ ಐನಾತಿ ಗ್ಯಾಂಗ್ ಗಾಳಕ್ಕೆ ಬಲಿಯಾಗಿರುವ ಸ್ಥಿತಿವಂತ ಕುಟುಂಬ ಕಣ್ಣೀರಿಡುತ್ತಿದೆ. ಹೊಸ ಆಗಿದೆ ಸರ್. ಇದರಲ್ಲಿ ನನಗೆ ಲೀಸ್ ಅಗ್ರಿಮೆಂಟ್ ಮಾಡ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೀನಿ. ನಾನು ಪ್ರಾಪರ್ಟಿ ಎಂಬುದು ಮಾರ್ಟಿಗೇಜ್ ಮಾಡಿದ್ದಾರೆ. ಇದರಲ್ಲಿ ಶರಣಬಸಪ್ಪ ಮಾಲಿ ಪಾಟೀಲ, ಬ್ಯಾಂಕ್ ಮ್ಯಾನೇಜರ್ ಆದಂಥ ಶ್ರೀಕಾಂತ್ ಅವರು ಇದರಲ್ಲಿ ಇನ್ನಿತರರು ಭಾಗಿಯಾಗಿದ್ದಾರೆ. ಇವರೆಲ್ಲರೂ ನಮಗೆ ಒಯ್ದು ಮೋಸ ಮಾಡಿದ್ದಾರೆ. ಈಗ ನನಗೆ ಏನಿದೆ ಅಂದರೆ ಈ ಪ್ರಾಪರ್ಟಿ ಬಂದು ಅವರು ಸೀಜ್ ಮಾಡಿದ್ದಾರೆ, ಹರಾಜು ಮಾಡ್ತಾ ಇದ್ದಾರೆ. ಇದಕ್ಕೆ ನನಗೇನದ ನ್ಯಾಯ ಬೇಕಂತ ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ. ಯಾವ ರೀತಿ ಮೋಸ ಆಗ್ಯದ್ರಿ ಸರ್? ಮೋಸ ಅಂದ್ರೆ ನೋಡಿ ಸರ್, ನನ್ಗೆ ಒಯ್ದು ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾ ಅಂದಿದ್ದಾರೆ. ನಮ್ಮ ಕಿರೆ ಪ್ರಾಪರ್ಟಿ ಮೇಲೆ ಲೀಸ್ ಅಗ್ರಿಮೆಂಟ್. ನಮ್ಮದು ಶಾಪ್ ಇದೆ, ಕಿರಾಣ ಬಜಾರ್ನಲ್ಲಿದೆ. ಅದು ಏನದ ನಮ್ಮ ಲೀಸ್ ಅಗ್ರಿಮೆಂಟ್ ಅಂತ ಮಾಡ್ತಾಯಿದ್ರು. ನಮ್ಮ ಕುಡಿತ ಆಮದ ಇತ್ತು ಸರ್ ಸ್ವಲ್ಪ. ಇದ್ರದಾಗ ಶರಣಬಸಪ್ಪ ಮಾಲಿ ಪಾಟೀಲ್ ಅವ್ರು ಬಂದು ನಿಮ್ಗೆ ಇದು ಲೀಸ್ ಅಗ್ರಿಮೆಂಟ್ ಮಾಡಿಸ್ತೇವೆ, ವರ್ಷಕ್ಕೆ 5 ಲಕ್ಷ ಅಂತ ಕೊಡ್ತೀನಿ ಅಂತೇಳಿ 10 ವರ್ಷ ಅಗ್ರಿಮೆಂಟ್ ಮಾಡ್ತೀನಿ ಅಂಥೇಳಿ ಕರ್ಕೊಂಡು ಹೋಯ್ದು ನನಗೆ ಮಾರ್ಟಿಗೇಜ್ ಮಾಡಿದ್ದಾರೆ ಸರ್ ಅವರು. ಇದರಲ್ಲಿ ಬ್ಯಾಂಕ್ ಮ್ಯಾನೇಜರ್ನು ಇನ್ವಾಲ್ವ್ಮೆಂಟ್ ಇದ್ದಾರೆ ಸರ್. ಅವ್ರು ನಮ್ಮ ಫ್ರೆಂಡ್ ಇದ್ದರು ಸರ್. ಅವ್ರು ನಮ್ಮ ಫ್ರೆಂಡ್ ಅಂದರೆ ನಮ್ಮದು ದುಕಾನ್ ಎದುರುಗಡೆ ದುಕಾನ್ ಸರ್ ಅವ್ರದ್ದು. ಅವ್ರದ್ದು ಎಣ್ಣೆ ದುಕಾನ್ ಇತ್ತು, ಈಗ ಗೋಲ್ಡ್ ದುಕಾನ್ ಹಾಕಿದ್ದಾರೆ ಸರ್. ಹಾಂ, ನಾ ಏನೂ ಮಾಡಿಲ್ಲ ಸರ್. ಇದು ಲೋನ್ ಚಂದ್ರಕಲಾ ಹೆಸರು ಮೇಲೆ ಆಗಿದೆ. ಹಾಂ, ನಮ್ಮ ಹೆಸರು ನಾವು ಓನ್ಲಿ ಮಾರ್ಟಿಗೇಜ್ ಮಾಡಿಕೊಟ್ಟೋರಿದ್ದೇವೆ. ಇದು MSME ಸ್ಕೀಮ್ ಇದೆ. ಇದರಲ್ಲಿ 90% ಸಬ್ಸಿಡಿ ಬರುತ್ತೆ. ಅದು ಇದು ಹೇಳಿದರು. ನನಗೆ ಅದು ಏನೂ ಬೇಕಾಗಿಲ್ಲಪ್ಪ. ನನಗೇನದ ಲೀಸ್ ಅಮೌಂಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ನಂದು ಹೆಲ್ತ್ ಇಶ್ಯೂನೂ ಅದ. ನನ್ನ ಲಿವರ್ ಪ್ರಾಬ್ಲಮ್ ಇದೆ. ನಾವು ಸುಮಾರು 1 ವರ್ಷ ಆ ಕಡೆ ಈ ಕಡೆ ಹಾಸ್ಪಿಟಲ್ ಎಲ್ಲ ಕಡೆ ತೋರಿಸ್ಕೊತಾ ಇದ್ದೆ ಸರ್. ಪ್ರತಿ ವರ್ಷ 5 ಲಕ್ಷ ಅಂತೇಳಿ 10 ವರ್ಷ ಹೇಳಿದ್ದಾರೆ ಸರ್. 50 ಲಕ್ಷ ರೂಪಾಯಿ ನನಗೆ RTGS ಮಾಡಿದ್ದಾರೆ ಸರ್. ಕಂಪ್ಲೇಂಟ್ ಮಾಡಿಲ್ಲ ಸರ್, ಇವರೇ ಮಾಡಿದ್ದಾರೆ ಬ್ಯಾಂಕ್ದವರು. FIR ಇವರೇ ಮಾಡ್ಯಾರ. ಇದು ಸಣ್ಣ ಡಿಪಾರ್ಟ್ಮೆಂಟ್ಗೆ ಹೋದ್ರೆ ಅವ್ರು ಏನಂದ್ರು, ಈಗ ಬ್ಯಾಂಕ್ದವ್ರು ಮಾಡಿದ ಮೇಲೆ ನಿಮ್ಮದು FIR ತೊಗೊಮಲ್ಲ ಅಂದ್ರು ಸರ್. ಬ್ಯಾಂಕ್ದವ್ರು ನಾವು ಫ್ರಾಡ್ ಅಂತ ಮಾಡಿದ್ದಾರೆ. ಮಷಿನ್ನು ಬಂದಿಲ್ಲ ಸರ್. ಹಾಂ, ಇವ್ರು ನಮ್ಮ ಮೇಡಮ್ ಅವರು ಮಾತಾಡ್ತಾರೆ. ಪ್ರತಿಭಟನೆ ಮಾಡುವ ಉದ್ದೇಶ
ಕುರಿತು ಮಾತನಾಡಲು ಬಯಸ್ತೀನಿ. ಜಯಶ್ರೀ ಎಂ ಕಟ್ಟಿಮನಿ, ಅಹಿಂದ ಜನಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ. ಇವತ್ತಿನ ಈ ಬ್ಯಾಂಕಿನಲ್ಲಿ ಏನು ಅವ್ಯವಹಾರ ಆಗಿದೆ ಅಂತಂದರೆ, ಬಸವರಾಜ್ ಮಲ್ಲಿಕಾರ್ಜುನ ಮಲ್ಲಪ್ಪ ಮರ್ತೂರ್ ಅವ್ರದ್ದು ಪ್ರಾಪರ್ಟಿ ಜನರಲ್ ಅವರು ಒಬ್ಬ ಎಸ್ ಸಿ ಹೆಣ್ಮಗಳು ಎಸ್ ಸಿ ಕ್ಯಾಟಗರಿ ಒಳಗೆ ಬರ್ತಕ್ಕಂಥ ಚಂದ್ರಕಲಾ ನಿಂಗರಾಜ್ ಅವರದ್ದವರು ಅವ್ರ ಹೆಸರು ಮೇಲೆ ಶರಣಬಸಪ್ಪ ಮತ್ತು ಕಿರಣ ವಿಜಯಲಕ್ಷ್ಮಿ ಅಂತೇಳಿ ಇವರೆಲ್ಲರೂ ಸೇರಿ ಸುಮಾರು ಒಂದು 6-7 ಜನ ಸೇರಿ ಆ ಹೆಣ್ಮಗಳ ಮೇಲೆ ಲೋನ್ ಮಾಡ್ಯಾರಿ. ಇವರು ಅಗ್ರಿಮೆಂಟ್ ಇವರು ಕಿರಣ ಬಜಾರಿ ಅದ ದುಕಾನ್ಗಳು ಲೀಸಿಗೆ ಹಾಕ್ತಾರೆ, ಏನೋ ಲೀಸ್ ಅಗ್ರಿಮೆಂಟ್ ಅಂತೇಳಿ ಮಾಡ್ಯಾರ. ಅವರು ಸ್ವಲ್ಪ ಅವ್ರ ಹೆಲ್ತ್ ಇಶ್ಯೂ ಇತ್ತು. ಆಮೇಲೆ ಅನ್ಕ ಸ್ವಲ್ಪ ಅವರು ನಶಾ ಬಜಿ ಇದ್ರೊಳಗನ್ಕ ಗೊತ್ತಾಗಿಲ್ಲ ಅವರಿಗೆ. ಕರ್ಕೊಂಡೋಗು ಅವ್ರಿಗೆ ಅನ್ಕಲ್ಲ, ನಿಮ್ಗೆ ರೆಂಟ್ ಅಗ್ರಿಮೆಂಟ್ ಅದ, ನಿಮ್ಮ ತಿಂಗಳ ಕಿರಾಯಿ ಕೊಡ್ತೇವೆ, ವರ್ಷಕ್ಕೆ ಇಷ್ಟು ದುಡ್ಡು ಕೊಡ್ತೇವೆ, ನೀವು ಅಗ್ರಿಮೆಂಟ್ ಮಾಡಿಕೊಡ್ಬೇಕಾಗ್ತದ ಅಂತ ಹೇಳಿ ಬ್ಯಾಂಕಿನವ್ರು ಸಹಿತನೂ ಆ ಜಾಗ ನೋಡ್ಲಿಕ್ಕೆ ಹೋಲಿ. ಇಲ್ಲ ರೀ, ನಿಮ್ಮ ಪ್ರಾಪರ್ಟಿಗೆ ಏನಾಗಲ್ಲ, ನಿಮ್ಮ ಪ್ರಾಪರ್ಟಿ ಬರೀ ಅಗ್ರಿಮೆಂಟ್ ಅದ ಅಂತ ಹೇಳಿ ಇವತ್ತಿನ ಡೇಟ್ನ ಏನಕ SC ST ಬರುವಂಥ ಲೋನಲ್ಲಿ ಆ ಚಂದ್ರಕಲಾ ಅನ್ನೋರ ಹೆಸರು ಮೇಲೆ ಪ್ರಾಪರ್ಟಿ ಏರಿಸಿ ಇವ್ರ ಪ್ರಾಪರ್ಟಿ ಅಡ ಇಟ್ಟು ಮಾಟಿಗೇಜ್ ಮಾಡಿ ಇವತ್ತು ಇವ್ರಿಗೂ 3.5 ಕೋಟಿ ರೂಪಾಯಿ ಫ್ರಾಡ್ ಮಾಡಿದ್ದಾರೆ. 3.5 ಕೋಟಿ ರೂಪಾಯಿ ಫ್ರಾಡ್ ಮಾಡಿದಾಗ ಅದ್ರ ಬಗ್ಗೆ ಅನ್ಕ ಒಂದು ನೋಟಿಸ್ ಬರ್ತದೆ ಇವರಿಗೆ. ನೋಟಿಸ್ ಬಂದಾಗ ಇವ್ರು ಹೇಳ್ತಾರೆ, ಬ್ಯಾಂಕಿನವರಿಗೆ ಒಂದು ಲೆಟ್ರ್ ಬರ್ದಾರೆ ಇವರು, ಸರ್ ನಮ್ಮಲ್ಲಿ ಯಾವುದೇ ರೀತಿ ಬಿಸ್ನೆಸ್ ಇಲ್ಲ ಮತ್ತು ಮಷೀನು ಬಂದಿಲ್ಲ, ಏನೂ ಇಲ್ಲ, ನೀವು ಲೋನ್ ಹೆಂಗೆ ಸ್ಯಾಂಕ್ಷನ್ ಮಾಡಿರಿ, ನಮ್ಮ ಹೆಲ್ತ್ ಇಶ್ಯೂ ಅದ, ನಾವು ಬೆಂಗಳೂರದಾಗ ಇದ್ದೇವೆ ಅಂತ ಅವ್ರು ಹೇಳ್ತಾರೆ. ಅವಾಗ ಇವ್ರು ಏನು ಹೇಳ್ತಾರೆ, ಶ್ರೀಕಾಂತ್ ಮ್ಯಾನೇಜರ್ ಅನ್ನೋರು, ಅದು ತೊಗೊಂಡು ನೀವೇನು ಮಾಡ್ತೀರಿ, ಬ್ಯಾಂಕಿಂದು ಲೋನ್ ಪ್ರೊಸೀಜರ್ ಹೆಂಗದ, ಒಂದು SC ST ಒಳಗೆ ಲೋನ್ ಮಾಡಬೇಕಾದ್ರೂ ಫಸ್ಟ್ ಅಲ್ಲಿ ಮಷೀನ್ ಬಂದಾವಿಲ್ಲ ಅಂತೇಳಿ ನೋಡಬೇಕು. ಮಷೀನ್ ಬಂದ ತಕ್ಷಣ ಮಷೀನ್ ದುಡ್ಡು ಬಿಡುಗಡೆ ಮಾಡಬೇಕು ಅವರು. ಅದು ಮಷೀನು ನೋಡಿಲ್ಲ, ಆ ಜಾಗದ ಮೇಲೆ ಏನೂ ಇಲ್ಲ. ಇವತ್ತು ನೀವು ಮೀಡಿಯಾದವ್ರಿಗೆ ಆ ಜಾಗಕ್ಕೆ ಹೋಗಬೇಕು, ಓಪನ್ ಪ್ಲೇಸ್ ಅದ, ಓಪನ್ ಪ್ಲೇಸ್ ಜಾಗಿಗೆ 3.5 ಕೋಟಿ ರೂಪಾಯಿ ಲೋನ್ ನೀವು ಹೆಂಗೆ ಮಾಡಿದ್ರಿ? ನೀವು ತಿಂದಿರಿ ರೊಕ್ಕ. ನೀವು ಶರಣ ಬಸಪ್ಪ ಅವರು ಇಡೀ ಟೀಮಾಗ ದೊಡ್ಡ ಕಳ್ಳರ್ ಗ್ಯಾಂಗೇ ಅದ ರೀ. ಅವರೆಲ್ಲರೂ ಕಳ್ಳರ್ ಗ್ಯಾಂಗ್ದು ಫೋಟೋ ಕಿಸ್ ಆಯ್ತು ಇವತ್ತು ಮೀಡಿಯಾದವ್ರು ಎದುರು ತೊಗೊಂಡು ಹೊಂಟಿದ್ದೇವೆ. ಪ್ರತಿಯೊಬ್ಬರು ಫೋಟೋ AGMದವರು ಕೂಡ ಇದರಲ್ಲಿದ್ದಾರೆ, ಭಾಗಿ ಇದ್ದಾರೆ. ವೀರೇಶ್ ಅಂತೇಳಿ ಏನು ಇವರೆಲ್ಲರೂ ಪ್ರತಿಯೊಬ್ಬರ ಹೆಸರು, ಪ್ರತಿಯೊಬ್ಬರು ಅವ್ರ ಡಿಗ್ನಿಸೇಷನು ಎಲ್ಲನೂ ನಾವು ಮೀಡಿಯಾದ ಲೆಟ್ರದಲ್ಲಿ ಮೆನ್ಷನ್ ಮಾಡಿದೆವು. ಸುಮಾರು ಒಂದು 7-8 ಜನ ಫ್ರಾಡ್ ಇದ್ದಾರೆ ಇದರಲ್ಲಿ. ಆಲ್ರೆಡಿ ಶ್ರೀಕಾಂತ್ ಮ್ಯಾನೇಜರು ಸಸ್ಪೆಂಡು ಆಗಿದ್ದಾರೆ. ಮತ್ತು ಏನೋ ಲಂಚ ಕೊಟ್ಟು ಕೆಲಸ ಸೇರಾರ ಅಂತ ಸುದ್ದಿ ಅದ, ಬಟ್ ಅದು ನಮಗೆ ಅಷ್ಟು ಕರೆಕ್ಟಾಗಿ ಮಾಹಿತಿಲ್ಲ. ಸಸ್ಪೆಂಡ್ ಆಗಿದ್ದು ಮಾತ್ರ ಸತ್ಯ ಈ ಕೇಸಲ್ಲಿ. ದಯಮಾಡಿ ಬಸವರಾಜ್ ಅವ್ರದ್ದು ಏನೂ ತಪ್ಪಿಲ್ಲ ಇದರಲ್ಲಿ. ಅವ್ರ ಅಕೌಂಟಿಗೆ ಅನ್ಕ ನಾವು ಅಗ್ರಿಮೆಂಟ್ ದುಡ್ಡು ಹಾಕಿದ್ದೇವೆ ಅಂತೇಳಿ 50 ಲಕ್ಷ ರೂಪಾಯಿ ಅವ್ರ ಅಕೌಂಟಿಗೆ ಜಮಾ ಮಾಡ್ಯಾರ. ಜಮಾ ಮಾಡಿ 3.5 ಕೋಟಿ ರೂಪಾಯಿ ಅವ್ರು ಎತ್ತಕ್ಕಾರ. ಇವ್ರ ಮನೆಗೆ ಬಂದು ಬ್ಯಾಂಕ್ನವ್ರು ಅನ್ಕ ಆಲ್ರೆಡಿ ನಿನ್ನ ಹೊರಗೆ ನಿಂದಿರಿಸಿ ಕೀಲಿ ಹಾಕ್ಕೊಂಡು ಹೋಗ್ಬಿಟ್ರು ಮನೆ ದಿವಸ. ಇವತ್ತು ಆ ಕುಟುಂಬ ಬೀದಿಗೆ ಬಂದದ. ಇವತ್ತು ನಾವು ಅಹಿಂದ ಜನಸಂಘಟನೆಯಲ್ಲಿಂತ ನಮ್ಮೆಲ್ಲ ಮಹಿಳೆಯರು ಒಕ್ಕೂಟಲಿಂತ ಈ ಒಬ್ಬ ತಾಯಿಗೆ ಅನ್ಯಾಯ ಆಗಬಾರ್ದು, ಈಕಿನ 2 ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಏನು, ಅದಕ್ಕೋಸ್ಕರ ಅನ್ಕಲ್ಲ ಇರೋ ನ್ಯಾಯ ನಾವು ಮೀಡಿಯಾ ಮುಖಾಂತರ ಹೋಗಿ ಒಂದು ಮಾಧ್ಯಮದ ಮುಖಾಂತರ ಇವತ್ತು ಪ್ರಿಯಾಂಕಾ ನಮ್ಮ ಉಸ್ತುವಾರಿ ಸಚಿವರು ಕೂಡ ಬರ್ಲತ್ತಾರೆ. ಇವತ್ತು ಸರ್ ಅವ್ರ ಗಮನಕ್ಕೂ ಈ ವಿಷಯ ಬರ್ತದ ಅಂತ ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ಪ್ರತಿಭಟನೆ ಮಾಡ್ತೇವೆ. ತಮ್ಮೆಲ್ಲ ಮಾಧ್ಯಮರಲ್ಲಿ ಮಗದೊಮ್ಮೆ ನಾವು ಕಳಕಳಿಯಿಂದ ಕೇಳ್ಕೊಳ್ಳೋದೇನೆಂದ್ರೆ ಈ ಕುಟುಂಬ ನ್ಯಾಯ ಸಿಗಬೇಕು. ಪ್ರತಿಯೊಂದು ವಿಷಯನೂ ನಾವು ಏನು ನೆಮಡೋಮಂದಲ್ಲಿ ಬರ್ದಿದ್ದದ ಪ್ರತಿಯೊಂದು ವಿಷಯನೂ ಕೂಡ ಪೇಪರಲ್ಲಿ ಹಾಕಿ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ನಾನು ಲೀಸ್ ತೆಗೆದುಕೊಳ್ಳುತ್ತೇವೆ ಅಂತ ಮೋಸ ಮಾಡಿದ್ದಾರೆ. ಬ್ಯಾಂಕ್ ಅಧಿಕಾರಿಗಳು ಶಾಮೀಲಾಗಿ ಮೋಸ ಮಾಡಿದ್ದಾರೆ. ಆಸ್ತಿ ಹರಾಜು ಮಾಡಿದ್ರೆ ನಾವು ವಿಷ ತೆಗೆದುಕೊಳ್ಳುತ್ತೇವೆ, ನಮಗೆ ಇದು ಬಿಟ್ಟರೆ ಬದುಕೋಕೆ ಯಾವ ಮನೆಯೂ ಇಲ್ಲ ಎಂದು ಉದ್ಯಮಿ ಕುಟುಂಬಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.